ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸುರಭಿ ಪ್ರಾಪರ್ಟೀಸ್. ನಾನು ನಿಮ್ಮ ಸುಬ್ರಹ್ಮಣ್ಯ. ಇದು 5.5 ಎಕರೆ ಒಂದು ಬೋರ್ ಇದೆ ಮತ್ತು ಇದರಲ್ಲಿ ಹೆಬ್ಬೇವಿದೆ. ಮಣ್ಣು ರೋಡು ಅಂದರೆ ಒಂದು 30 ಅಡಿ ರಸ್ತೆ. ಅದು 30 ಅಡಿ ರಸ್ತೆ. ಚಾನಲ್ ಇದೆ, ಬಟ್ ಅದು ಯೂಸ್ ಆಗ್ತಾ ಇಲ್ಲ ಅನಿಸುತ್ತೆ. ಚಾನಲ್ ಇದೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಭೂಮಿ. ಒಂದು ಲೇಬರ್ ಹೌಸ್ ಇದೆ, ಎಲ್ಲ ರಿಪೇರಿ ಮಾಡ್ಕೋಬೇಕಾಗುತ್ತೆ. ಮಣ್ಣು ತುಂಬ ಚೆನ್ನಾಗಿದೆ, ಕೆಂಪು ಮಣ್ಣು. ಇದು ನಿಮಗೆ ಬ್ಯಾಂಗ್ಳೂರಿಂದ ಒಂದು 150 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ 70 ಕಿಲೋಮೀಟ್ರ್ ಆಗುತ್ತೆ. ಮಣ್ಣು ರೋಡು ಒಂದು ಅರ್ಧ ಕಿಲೋಮೀಟ್ರಷ್ಟು ಮಣ್ಣು ರೋಡ್ ಆಗುತ್ತೆ. 1 ಕಿಲೋಮೀಟ್ರ್ ಅಂದ್ಕೊಳ್ಳಿ, 1 ಕಿಲೋಮೀಟ್ರಷ್ಟು ಮಣ್ಣು ರೋಡ್ ಆಗುತ್ತೆ. ಹೆಬ್ಬೇವು ಹಾಕಿದಾರಲ್ಲ ಅದು. ಒಟ್ಟು ನಿಮ್ಗೆ 5.25 ಎಕರೆ ಬರುತ್ತೆ ಅನಿಸುತ್ತೆ. ಇದು ಹೆಚ್ಚು ಕಡಿಮೆ. ಒಂದು ಬೋರ್ ಇದೆ, ಅದನ್ನು ಅವ್ರು ಉಪಯೋಗಿಸ್ತಿಲ್ಲ. ಆದರೆ ನೀರಂತೂ ತುಂಬ ಚೆನ್ನಾಗಿದೆ ಏರಿಯಾದಲ್ಲಿ. ಅಕ್ಕಪಕ್ಕ ಎಲ್ಲರೂ ಬೆಳೆ ಹಾಕಿ ಬೆಳೀತಾ ಇದ್ದಾರೆ. 30 ಅಡಿ ರೋಡ್ ಅಪ್ರೋಚ್ ಇದೆ ಇದಕ್ಕೆ. ಜನರಲ್ ಪ್ರಾಪರ್ಟಿ, ಪೇಪರ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ. ಇದು ಮಳವಳ್ಳಿ ನರಸೀಪುರ ರೋಡಲ್ಲಿ ಬರುತ್ತೆ, ಮಧ್ಯ ಬರುತ್ತೆ ಇದು ನೋಡಿ. 30 ಅಡಿ ರಸ್ತೆ. ಮಣ್ಣಂತೂ ತುಂಬ ಚೆನ್ನಾಗಿದೆ. ನೀವು ಯಾವ ಬೆಳೆ ಬೇಕಾದರೂ ನೀವು ಹಾಕ್ಕೊಬೋದು, ಅಷ್ಟು ಚೆನ್ನಾಗಿದೆ ಮಣ್ಣು. ನೀರು ಅಷ್ಟೇ ಚೆನ್ನಾಗಿದೆ. ನೀರು ಫೆನ್ಸಿಂಗ್ ಒಂದು ಮಾಡ್ಕೊಬೇಕಾಗುತ್ತೆ ನಾವು. ಆ ಮನೆ ಇದೆಯಲ್ಲ, ಲೇಬರ್ ಮನೆನ ಸ್ವಲ್ಪ ಕ್ಲೀನ್ ಮಾಡಿ ರೆಡಿ ಮಾಡ್ಕೋಬೇಕು, ರಿಪೇರಿ ಮಾಡ್ಕೋಬೇಕು. ಈ ಲಾಸ್ಟ್ ಏನಿದು ಕಾಣಿಸ್ತಾ ಇದೆಯಲ್ಲ ಅಲ್ಲಿವರೆಗೂ ಬರುತ್ತೆ. ಈ ಕಡೆಯಿಂದ ಎಡಗಡೆಗೆ, ಈ ಕಲ್ಲು ಕಂಬದಿಂದ ಎಡಗಡೆಗೆ ಆ ಮರಗಳು ಎಲ್ಲ ಸೇರಿ ಥ್ರೂ ಅಲ್ಲಿವರೆಗೂ. ಓಕೆ ಸ್ನೇಹಿತರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುರಭಿ ಪ್ರಾಪರ್ಟೀಸ್. ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ನೋಡಿ, ಎಲ್ಲ ಮರಗಳು ಬೆಳೆದಿದೆ. ವಾತಾವರಣ ತುಂಬ ಚೆನ್ನಾಗಿದೆ. ದಯಮಾಡಿ ಎಲ್ರಿಗೂ ಹೇಳಿ, ನಿಮ್ಮ ಸ್ನೇಹಿತರಿಗೆ ಹೇಳಿ, ನಿಮ್ಮ ರಿಲೇಷನ್ಸ್ಗಳ ಹೇಳಿ. ಯಾರ್ಯಾರಿಗೆ ಅಗ್ರಿಕಲ್ಚರ್ ಲ್ಯಾಂಡ್ ಇಂಟ್ರೆಸ್ಟ್ ಇದೆಯೋ ಅವ್ರಿಗೂ ಸಹ ಹೇಳಿ. ನೋಡಿ, ಈಗ ಮಣ್ಣು ನೋಡಿ, ಮಣ್ಣು ಪ್ಯೂರ್ ಕೆಂಪು ಮಣ್ಣು. ನೀವು ಎಲ್ಲ ಥರದ ಬೆಳೆನೂ ಹಾಕೋಬೋದು ಇದರಲ್ಲಿ. ಬಾಳೆ, ಜೋಳ, ರಾಗಿ, ಮಿಲೆಟ್ಸ್ ಅಂತ ಹೇಳ್ತೀವಲ್ಲ, ನವಣೆ, ಸೆಣಬು, ತೆಂಗು, ಸೇಬೆ, ಸಪೋಟ, ಎಲ್ಲ ಥರದ ಬೆಳೆನೂ ನೀವು ಬೆಳಿಬೋದು. ಮಣ್ಣು ತುಂಬ ಚೆನ್ನಾಗಿದೆ. ದಯಮಾಡಿ ಕಾಲ್ ಮಾಡಿ 9538356699. ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ನೋಡಿ, ಇದು ಮನೆ ಎಲ್ಲ ಇದಾಗಿದೆ, ಅದನ್ನು ಸ್ವಲ್ಪ ರೆಡಿ ಮಾಡ್ಕೊಬೇಕು. ಇದರಲ್ಲಿ ಬೋರ್ ಇದೆ, ಕರೆಂಟ್ ಕನೆಕ್ಷನ್ ಸಹ ಇದೆ. ಇದು ಸ್ಟೇಟ್ ಹೈವೇ ರೋಡಿಂದ 1 ಕಿಲೋಮೀಟರ್ ಅಷ್ಟು ಒಳಗಡೆ ಇದೆ ಅಂತ ಅಂದ್ಕೊಳ್ಳಿ. ಅರ್ಧದಿಂದ 3/4 ಕಿಲೋಮೀಟ್ರ್, 1 ಕಿಲೋಮೀಟರ್ ಅಷ್ಟು ಒಳಗಡೆ ಇದೆ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್. ನಾನು ನಿಮಗೆ ಒಂದು ವಿಷಯ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ಇಲ್ಲಿ ಬಡವರು ಸಾಹುಕಾರರು ಅಂತ ಯಾವುದೇ ರೀತಿಯ ವ್ಯತ್ಯಾಸ ಇರೋದಿಲ್ಲ. ಈ ಮಣ್ಣಿನ ಋಣ ಅಂದರೆ ಹೇಗೆ ಅಂದರೆ, ಯಾರಿಗೆ ಋಣ ಇರುತ್ತೋ ಅವ್ರಿಗೆ ಮಾತ್ರ ತಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ನಾವು ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೀನಿ, ದುಡ್ಡಿದ್ದು ಮಾತ್ರಕ್ಕೆ
ಅವ್ರಿಗೆ ಭೂಮಿ ಒಲಿಯುತ್ತೆ ಅನ್ನೋದು ಖಂಡಿತ ತಪ್ಪು. ಎಷ್ಟೋ ಜನ ದುಡ್ಡು ಕೈಯಲ್ಲಿಟ್ಕೊಂಡು ತುಂಬ ತುಂಬ ಹುಡುಕ್ತಾ ಇರ್ತಾರೆ, ಅವ್ರಿಗೆ ಭೂಮಿ ಸಿಗೋದಿಲ್ಲ. ಏನಾದರೂ ಒಂದೊಂದು ಸಮಸ್ಯೆಗಳಿರುತ್ತೆ. ಆದರೆ ದುಡ್ಡಿಲ್ಲ, ತುಂಬ ಕಮ್ಮಿ ಇದೆ, ನನಗೆ ಸಾಲ ಮಾಡಿ ತೊಗೊತೀನಿ ಅಂತ ಬರ್ತಾರಲ್ಲ, ಅವರು ದೃಢವಾದ ಮನಸ್ಸಿಂದ ತೊಗೊಂಡ್ರೆ ಅವ್ರಿಗೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ನಮ್ಮ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಅವ್ರಿಗೆ ಭೂಮಿ ಹೊಲಿದಿದೆ. ಪಕ್ಕ ವ್ಯವಸಾಯ ಮಾಡ್ತಾಯಿದ್ದಾರೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರೆಲ್ಲ. ಆದ್ದರಿಂದ ನೀವೇನು ತಪ್ಪು ತಿಳ್ಕೊಬೇಡಿ. ನಾವು ದುಡ್ಡಿರೋರಿಗೆ ಇಲ್ಲದಿರೋರು ಅಂತ ಯಾವತ್ತೂ ಡಿವೈಡ್ ಮಾಡಿ ನಾವು ನೋಡೋದಿಲ್ಲ. ನಮಗೆ ಎಲ್ಲರೂ ಒಂದೇ. ನಮ್ಮ ಕಸ್ಟಮರ್ಸ್ ಆರ್ ಅವರ್ ಗಾಡ್ ಅಂತ. ನೀವೇ ನಮಗೆ ದೇವರು. ಸರಿನಾ ಸ್ನೇಹಿತರೆ? ದಯಮಾಡಿ ಯಾರು ಏನೂ ಅಂದ್ಕೊಬೇಡಿ. ನಾನು ಫ್ರೀ ಆದಾಗ ನಾನೇ ನಿಮಗೆ ಕಾಲ್ ಮಾಡ್ತೀನಿ. ದಯವಿಟ್ಟು ಒಂದು ಮೆಸೇಜ್ ಮಾಡಿ ಸಾಕು, ವಾಟ್ಸಪ್ ಮೆಸೇಜ್ ಹಾಕ್ಬಿಡಿ, ನಾನೇ ನಿಮಗೆ ರಿಪ್ಲೈ ಮಾಡ್ತೀನಿ. ಈಗ ನೀವು ಎಲ್ಲರೂ ಹೇಳ್ತಾ ಇದ್ದೀರಾ ಹತ್ತಿರದಲ್ಲಿ ಅಂದರೆ ತುಂಬ ರೇಟ್ ಜಾಸ್ತಿ ಹಾಕ್ತಾ ಇದ್ದೀರಾ ಅಂತ ನೀವು ಎಲ್ಲರೂ ಹೇಳ್ತಾ ಇದ್ದೀರಾ. ಆದರೆ ನಾವೇ ಒಂದು ಸಜೆಷನ್ ಏನು ಕೊಡೋದು ಅಂದರೆ, ಈಗ ತುಂಬ ದೂರ ಹೋಗಿ ನೀವು ಕಡಿಮೆ ಬಜೆಟಲ್ಲಿ 5 ಎಕರೆ ತೊಗೊಳ್ಳೋದು ಒಂದೇ. ಹತ್ತಿರದಲ್ಲಿ ಅಂದರೆ ಬ್ಯಾಂಗ್ಳೂರ್ಗೆ ಹತ್ತಿರದಲ್ಲಿ, ನಿಮ್ಮ ಮನೆಗೆ ಹತ್ತಿರದಲ್ಲಿ ನೀವು 1 ಎಕರೆ 2 ಎಕರೆ ತೊಗೊಳ್ಳೋದು ಒಂದೇ. ಯಾಕೆಂದರೆ ನಿಮಗೆ 1 ಎಕರೆ 2 ಎಕರೆ 3 ಎಕರೆ ತೊಗೊಂಡ್ರೆ ಮೇಂಟೆನೆನ್ಸ್ ಕಡಿಮೆ ಆಗಿರುತ್ತೆ. ತುಂಬ ಜಾಸ್ತಿ ತೊಗೊಂಡಷ್ಟು ವ್ಯವಸಾಯ ಮಾಡೋದು ತುಂಬ ಕಷ್ಟ. ಆದ್ದರಿಂದ ಆಮೇಲೆ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ನೀವು ಬ್ಯಾಂಗ್ಳೂರಿಂದ 1.5-2 ಕಿಲೋಮೀಟರ್ ಜರ್ನಿ ಮಾಡೋದಕ್ಕೂ 3 ಅವರ್ ಜರ್ನಿ ಮಾಡೋದಕ್ಕೂ ತುಂಬ ಕಷ್ಟ ಇದೆ, ವ್ಯತ್ಯಾಸ ಇದೆ. ಆದ್ದರಿಂದ ನೀವು ಎರಡೂ ಕಡೆನೂ ಆಲೋಚನೆ ಮಾಡಿ. ನಿಮಗೆ ದೂರ ಕಡಿಮೆ ರೇಟಲ್ಲಿ ಬೇಕಾದರೂ ದೂರ ಕೊಡಿಸೋದಕ್ಕೂ ನಾವು ಸಿದ್ಧವಾಗಿದ್ದೀವಿ. ಇಲ್ಲ ಹೈ ಬಜೆಟಲ್ಲಿ ಕಡಿಮೆ ಜಮೀನು ತಗೊಳ್ತೀರಾ, ಅದಕ್ಕೂ ನಾವು ಸಿದ್ಧವಾಗಿದ್ದೀವಿ. ಅದು ನಿಮ್ಮ ಚಾಯ್ಸ್ ಮೇಲೆ ಹೋಗುತ್ತೆ ಸ್ನೇಹಿತರೆ. ದಯಮಾಡಿ ಯಾವುದೇ ರೀತಿಯಲ್ಲೂ ತಪ್ಪು ತಿಳ್ಕೊಬೇಡಿ. ಖಂಡಿತ ನಾನು ನಿಮಗೆಲ್ಲರಿಗೂ ಕೊಡಿಸ್ತೀನಿ. ನಿಮ್ಮ ಚಾಯ್ಸ್ ಅದು. ಅದರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುರಭಿ ಪ್ರಾಪರ್ಟೀಸ್. ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ನೀವೆಲ್ಲಿ ತೊಗೊಬೇಕು ಅಂದರೆ ಅಲ್ಲೇ ಕೊಡಿಸ್ತೀವಿ, ಓಕೆನಾ? ಸ್ವಲ್ಪ ನಮಗೆ ಕಾಲಾವಕಾಶ ಕೊಡಿ ದಯಮಾಡಿ, ಅಷ್ಟೇ ನಿಮ್ಮನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಹಕಾರ ನಮಗೆ ತುಂಬ ಮುಖ್ಯ. ಸ್ವಲ್ಪ ಪೇಷನ್ಸ್ ಆಗಿದ್ದರೆ ಪ್ರತಿಯೊಬ್ಬರು ಜಮೀನು ತೊಗೊಬೋದು ನಾವು. ಯಾಕೆಂದರೆ ಈ ಜಮೀನುಗಳು ಹೆಂಗೆ ಅಂದರೆ ಪೇಪರ್ಸ್ ಯಾವುದೂ ರೆಡಿ ಇರೋದಿಲ್ಲ, ಎಲ್ಲ ರೆಡಿ